ಸ್ನೇಹಿತರೆ, ಇಲ್ಲಿವರೆಗೂ ಕೂಡ ನಮ್ಮ ಒಂದು ರೋಚಕತೆ ಕಾರ್ಯಕ್ರಮದಲ್ಲಿ ನಾನು ಬರೀ ಸತ್ಯಕಥೆಗಳನ್ನ ಮಾತ್ರ ಹೇಳ್ತಾ ಇದ್ದೀನಿ. ನೀವು ಆ ಸತ್ಯಕಥೆಗಳನ್ನ ಕೇಳಿರ್ತೀರ. ಆದರೆ ಸ್ನೇಹಿತರೆ, ಇವತ್ತು ಒಂದು ವಿಚಿತ್ರವಾದ ಕಥೆ ಇದೆ. ಈ ಕಥೆನ ಯಾರೇ ಕೇಳಿದ್ರೂ ಕೂಡ ನಂಬಲ್ಲ. ಯಾಕೆಂದರೆ ಈ ಕಥೆನೇ ಒಂಥರ ವಿಚಿತ್ರವಾಗಿದೆ. ಸ್ನೇಹಿತರೆ, ಈ ಕಥೆನ ನೀವು ಕೇಳಿದ್ರೂ ಕೂಡ ನಂಬಲ್ಲ. ಆದರೆ ಈ ಘಟನೆ ನಡೆದಾಗ ನೂರಾರು ಜನ ಇದನ್ನು ನಿಂತು ನೋಡಿದ್ದಾರೆ. ಇದು ನಿಜ ಅಂತ ವಾದಿಸ್ತಾರೆ. ಸ್ನೇಹಿತರೆ, ವಿಚಿತ್ರವಾದ ರೋಮಾಂಚಕವಾದ ಕಥೆಯನ್ನು ಪೂರ್ತಿ ಕೇಳಿ. ಆಗ ನಿಮ್ಗನ್ಸುತ್ತೆ ಇದೊಂದು ರೋಚಕ ಕಥೆ ಅಂತ. ಒಂದು ರೋಚಕ ಕಥೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ರಾಜಸ್ಥಾನದ ಭರತ್ಪುರದಲ್ಲಿ ಒಂದು ಪ್ಲಾಸ್ಟಿಕ್ ಫ್ಯಾಕ್ಟ್ರಿ ಇರುತ್ತೆ. ಪ್ಲಾಸ್ಟಿಕ್ ಫ್ಯಾಕ್ಟ್ರಿ ಅಂದರೆ ನಿಮ್ಮ ಮನೆಯಲ್ಲಿ ಯೂಸ್ ಮಾಡೋವಂಥ ಪ್ಲಾಸ್ಟಿಕ್ ಸಾಮಾನುಗಳನ್ನ ತಯಾರಿಸುವಂಥ ಫ್ಯಾಕ್ಟ್ರಿ ಇದಾಗಿರುತ್ತೆ. ಇಲ್ಲಿ ನೂರಾರು ಜನ ಕೆಲಸ ಮಾಡ್ತಾ ಇರ್ತಾರೆ. ಈ ನೂರಾರು ಜನರಲ್ಲಿ ವಿನೋದ್ ಅಂತ ಒಬ್ಬ ವರ್ಕರ್ ಇರ್ತಾನೆ. ಇವನು ತುಂಬ ಸ್ಪೆಷಲ್ ಆಗಿರ್ತಾನೆ. ಯಾಕೆ ಅಂದರೆ ಇವನು ಇಡೀ ಫ್ಯಾಕ್ಟ್ರಿಲಿ ನಗಾಡ್ತಾ ಖುಷಿಯಾಗಿ ಕೆಲಸ ಮಾಡ್ತಾ ಇರ್ತಾನೆ. ಯಾರಾದರೂ ಸುಮ್ಮನೆ ಕುಂತಿದ್ರೆ ಅವ್ರಿಗೆ ಎಂಕರೇಜ್ ಮಾಡಿ ಅವ್ರ ಕೈಯಿಂದ ಕೂಡ ಕೆಲಸ ಮಾಡಿಸ್ತಾ ಇರ್ತಾನೆ. ಈ ವಿನೋದ್ ಅಂದರೆ ಈ ಫ್ಯಾಕ್ಟ್ರಿಲಿ ಎಲ್ರಿಗೂ ಕೂಡ ಫೇವ್ರೇಟ್ ಆಗಿರ್ತಾನೆ. ಯಾಕೆಂದರೆ ಸಂಬಳ ಬಂದಂಥ ಸಂದರ್ಭದಲ್ಲಿ ಯಾರಾದರೂ ತೊಂದರೆಯಲ್ಲಿದ್ದರೆ ಅವ್ರಿಗೆ ಹೆಲ್ಪ್ ಕೂಡ ಮಾಡ್ತಾ ಇರ್ತಾನೆ. ಹೀಗೆ ಎಲ್ಲ ಖುಷಿಯಾಗಿ ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ. ಇದರ ನಡುವೆ ಫೆಬ್ರವರಿ ಮಾರ್ಚ್ ತಿಂಗಳ ಮಧ್ಯದಲ್ಲಿ ನಮ್ಮ ದೇಶದಲ್ಲಿ ಲಾಕ್ಡೌನ್ ಬರುತ್ತೆ. ಈ ಲಾಕ್ಡೌನ್ ಬರ್ತಾ ಇದ್ದಂತೆ ಈ ಫ್ಯಾಕ್ಟ್ರಿಗಳು, ಮಾಲ್ಗಳು, ಅಂಗಡಿಗಳು, ಮಾರ್ಕೆಟ್ಗಳು ಇವೆಲ್ಲ ಬಂದಾಗ್ತಾ ಬರುತ್ತೆ. ಹೀಗೆ ಎಲ್ಲ ಒಂದು ಕಡೆಯಿಂದ ಬಂದಾಗ್ತಾ ಇದ್ದಂತೆ ಈ ಫ್ಯಾಕ್ಟ್ರಿಯ ಓನರ್ ಏನಿರ್ತಾರೆ ಅವರು ಈ ವರ್ಕರ್ಸ್ನೆಲ್ಲ ಕರೆಸ್ತಾರೆ. ಈ ಲಾಕ್ಡೌನ್ ಎಲ್ಲ ಕಳೆಯೋವರೆಗೆ ಕೆಲ್ಸಕ್ಕೆ ಬರಬೇಡಿ, ನಿಮ್ಮ ಮನೆಗೆ ವಾಪಸ್ ಹೋಗಿ ಅಂತ ಹೇಳ್ತಾರೆ. ಅದರಂತೆ ಎಲ್ಲ ಕೆಲಸಗಾರರು ತಮ್ಮ ತಮ್ಮ ಮನೆಗೆ ವಾಪಸ್ ಹೋಗ್ತಾರೆ. ಈ ವಿನೋದ್ ಕೂಡ ಫ್ಯಾಕ್ಟ್ರಿಯಿಂದ ಹೊರಟು ಹಳ್ಳಿಲಿದ್ದಂಥ ತನ್ನ ಮನೆಗೆ ವಾಪಸ್ ಹೋಗ್ತಾನೆ. ಈಗ ಒಂದೊಂದಾಗಿ ದಿನಗಳು ಕಳೀತಾ ಒಂದು ತಿಂಗಳು ಕಳೀತಾ ಬರುತ್ತೆ. ಈಗ ಈ ಒಂದು ತಿಂಗಳು ಕಳೀತಾ ಇದ್ದಂತೆ ಈ ವರ್ಕರ್ಸ್ ಏನಿದ್ರು ಈ ಓನರ್ಗೆ ಫೋನ್ಗಳು ಮಾಡೋದಕ್ಕೆ ಶುರು ಮಾಡ್ತಾರೆ. ಜೀವನ ಸಾಗಿಸೋದಕ್ಕೆ ತುಂಬ ತೊಂದರೆ ಆಗ್ತಾಯಿದೆ, ಏನಾದರೂ ಹೆಲ್ಪ್ ಮಾಡಿ ಅಂತ ಕೇಳ್ಕೊಳ್ತಾ ಇರ್ತಾರೆ. ಈಗ ಈ ಓನರ್ ಏನು ಮಾಡ್ತಾರೆ, ಆ ಫ್ಯಾಕ್ಟ್ರಿಯ ಮ್ಯಾನೇಜರನ್ನು ಕರೆಸ್ತಾರೆ. ಈ ಥರ ವರ್ಕರ್ಸ್ ಎಲ್ಲ ಫೋನ್ ಮಾಡ್ತಾಯಿದ್ದಾರೆ, ಹೆಲ್ಪ್ ಮಾಡಿ ಅಂತ ಕೇಳ್ತಾ ಇದ್ದಾರೆ, ಏನು ಮಾಡಬೇಕು ಅಂತ ಕೇಳ್ತಾರೆ. ಆಗ ಮ್ಯಾನೇಜರ್ ಹೇಳ್ತಾನೆ, ಈ ಲಾಕ್ಡೌನ್ ಇದ್ದರೆ 1 ತಿಂಗಳು 2 ತಿಂಗಳು ಇರುತ್ತೆ ಅನ್ನೋ ಗೊತ್ತಿಲ್ಲ, ಅವರವರ ಸಂಬಳ ಎಷ್ಟೆಷ್ಟು ಬರ್ತಾಯಿತ್ತು ಅವರವರ ಅಕೌಂಟ್ಗೆ ಹಾಕ್ಬಿಡೋಣ ಅಂತ ಹೇಳ್ತಾನೆ. ಅದರಂತೆ ಈ ವರ್ಕರ್ಸ್ಗಳ ಅದೃಷ್ಟಕ್ಕೆ ಈ ಓನರ್ ಒಬ್ಬ ಒಳ್ಳೆ ಮನುಷ್ಯ. ಸರಿ ಅಂತ ಒಪ್ಕೋತಾನೆ. ಆ ಕೆಲಸಗಾರರಿಗೆ ಎಷ್ಟೆಷ್ಟು ಸಂಬಳ ತಿಂಗ್ಳಿಗೆ ಬರ್ತಾಯಿತ್ತು ಅಷ್ಟನ್ನು ಅವರವರ ಅಕೌಂಟ್ಗೆ ಹಾಕೋದಕ್ಕೆ ಶುರು ಮಾಡ್ತಾರೆ. ಸುಮಾರು 2-3 ತಿಂಗಳು ಕಳೆಯುತ್ತೆ. ಆದರೆ ಇಲ್ಲಿ ಲಾಕ್ಡೌನ್ ಓಪನ್ ಆಗೋ ಮಾತೇ ಇಲ್ಲ. ಈಗ ಬರ್ತಾ ಈ ಓನರ್ನ ಕೈ ಖಾಲಿ ಆಗ್ತಾ ಬರುತ್ತೆ. ಈ ಓನರ್ಗೂ ಕೂಡ ಏನು ಮಾಡಬೇಕು ಗೊತ್ತಾಗ್ತಾ ಇರಲ್ಲ. ಈ ಫುಲ್ ಸಂಬಳ ಆಗ್ತಾಯಿದ್ದಂಥ ಓನರೀಗ ಈ ವರ್ಕರ್ಸ್ಗಳ ಅಕೌಂಟ್ಗೆ ಅರ್ಧ ಸಂಬಳ ಹಾಕೋದಕ್ಕೆ ಶುರು ಮಾಡ್ತಾರೆ. ಈಗ ಮತ್ತೆ 3-4 ತಿಂಗಳು ಕಳೆಯುತ್ತೆ. ಆದರೂ ಕೂಡ ಇಲ್ಲಿ ಲಾಕ್ಡೌನ್ ಓಪನೇ ಆಗ್ತಾಯಿಲ್ಲ. ಈಗ ಈ ಓನರ್ ಫುಲ್ ಖಾಲಿಯಾಗಿರ್ತಾರೆ. ಓನರ್ ಕೂಡ ಏನು ಮಾಡೋಕ್ಕಾಗುತ್ತೆ, ಈಗ ಹಾಕ್ತಿದ್ದಂಥ ಅರ್ಧ ಸಂಬಳ ಕೂಡ ಈಗ ನಿಲ್ಲಿಸ್ಬಿಡ್ತಾರೆ. ಇತ್ತ ಈ ಕೆಲಸಗಾರರು ಬರ್ತಿದ್ದಂಥ ಅರ್ಧ ಸಂಬಳ ಕೂಡ ಇಲ್ದಂತಾದಾಗ ಅಲ್ಲಿ ಕಾಡಿ ಬೇಡಿ ಅಲ್ಲಿ ಕೆಲಸ ಮಾಡಿ ಹಾಗೆ ಮಾಡಿ ಜೀವನ ಸಾಗಿಸ್ತಾ ಇರ್ತಾರೆ. ಕೊನೆಗೂ ಲಾಕ್ಡೌನ್ ಓಪನ್ ಆಗುತ್ತೆ. ಲಾಕ್ಡೌನ್ ಓಪನ್ ಆಗ್ತಾ ಇದ್ದಂತೆ ಎಲ್ಲ ಕಡೆ ಫ್ಯಾಕ್ಟ್ರಿಗಳು, ಮಾಲ್ಗಳು, ಅಂಗಡಿಗಳು, ಮಾರ್ಕೆಟ್ಗಳು ಇದೆಲ್ಲ ಓಪನ್ ಆಗ್ತಾ ಇರುತ್ತೆ. ಈ ಫ್ಯಾಕ್ಟ್ರಿ ಅಂದರೆ ಈ ಪ್ಲಾಸ್ಟಿಕ್ ಫ್ಯಾಕ್ಟ್ರಿಯ ಓನರ್ ಪ್ರತಿಯೊಬ್ಬ ಕೆಲಸಗಾರರಿಗೆ ಫೋನ್ ಮಾಡಿ ಇನ್ಮೇಲೆ ಕೆಲ್ಸಕ್ಕೆ ಬನ್ನಿ ಅಂತ ಫೋನ್ ಮಾಡ್ತಾರೆ. ಅದರಂತೆ ಎಲ್ಲ ಕೆಲಸಗಾರರು ಫ್ಯಾಕ್ಟ್ರಿಗೆ ಬಂದು ಅಟೆಂಡ್ ಮಾಡ್ತಾರೆ. ಫ್ಯಾಕ್ಟ್ರಿಯ ಮೊದಲನೇ ದಿನ ಎಲ್ಲ ಕೆಲಸಗಾರರು ಬಂದಿರ್ತಾರೆ. ಅದರಂತೆ ವಿನೋದ್ ಕೂಡ ಕೆಲಸಕ್ಕೆ ಬರ್ತಾನೆ. ಈಗ ಎಲ್ಲರೂ ಕೆಲಸ ಶುರು ಮಾಡ್ತಾರೆ. ಹೀಗೆ ಎಲ್ಲರೂ ಕೆಲಸ ಮಾಡ್ತಾಯಿದ್ದಾಗ ಇಲ್ಲಿ ಒಂದು ಅಂಶ ಗಮನಿಸ್ತಾರೆ. ಈ ವಿನೋದ್ನಲ್ಲಿ ಸುಮಾರು ಬದಲಾವಣೆಗಳಾಗಿರುತ್ತೆ. ಈ ವಿನೋದ್ ಮೊದಲಂತೆ ಎಲ್ಲರ ಜೊತೆ ಮಾತಾಡ್ತಾ ಇಲ್ಲ, ಬೆರೀತಾ ಇಲ್ಲ. ಇದನ್ನು ನೋಡಿದಾಗ ಬೇರೆ ಕೆಲಸಗಾರರಿಗೆ ವಿಚಿತ್ರ ಅನಿಸುತ್ತೆ. ಸ್ವಲ್ಪ ಯೋಚನೆ ಮಾಡ್ತಾರೆ, ಈ ಲಾಕ್ಡೌನಲ್ಲಿ ತುಂಬ ಕಷ್ಟಪಟ್ಟಿರ್ಬೋದು, ತುಂಬ ನೊಂದಿರ್ಬೋದು, ಅದರಿಂದಾಗಿ ವಿನೋದ್ ಮಂಕಾಗಿದ್ದಾನೆ, ಕೆಲಸ ಮಾಡ್ತಾಯಿದ್ದಾನೆ ಅಂತ ಅನ್ಕೋತಾರೆ. ಅದರಂತೆ ಎಲ್ಲ ಕೆಲಸ ಮುಗಿಸಿ ಮನೆಗೆ ವಾಪಸ್ ಹೋಗ್ತಾ ಇರ್ತಾರೆ. ಆಗ ವಿನೋದ್ ಆ ಮ್ಯಾನೇಜರ್ನ ಹತ್ರ ಬರ್ತಾನೆ. ಸರ್, ನಾನು ಡೇ ಶಿಫ್ಟ್ ಮಾಡಿದ್ದೀನಿ, ಇನ್ಮೇಲೆ ನೈಟ್ ಶಿಫ್ಟ್ ಕೂಡ ಮಾಡ್ತೀನಿ ಅಂತ ಕೇಳ್ಕೊತಾನೆ. ಮ್ಯಾನೇಜರ್ಗೆ ಸ್ವಲ್ಪ ವಿಚಿತ್ರ ಅನಿಸುತ್ತೆ. ಆದರೆ ಮ್ಯಾನೇಜರ್ ಸ್ವಲ್ಪ ಯೋಚನೆ ಮಾಡ್ತಾನೆ. ಹೇಗಿದ್ದರೂ ಫ್ಯಾಕ್ಟ್ರಿ ಇಷ್ಟು ದಿನದಿಂದ ಬಂದಾಗಿತ್ತು, ಫ್ಯಾಕ್ಟ್ರಿಲಿದ್ದಂಥ ಮಾಲೆಲ್ಲ ಖಾಲಿಯಾಗಿತ್ತು, ನೈಟ್ ಶಿಫ್ಟ್ ಮಾಡ್ತೀನಿ ಅಂತ ಕೇಳ್ಕೊತಾ ಇದ್ದಾನೆ, ಮಾಡ್ಕೊಳ್ಳಿ ಬಿಡಿ ಅಂತ. ಸರಿ ಕಣಪ್ಪ, ನೀನು ನೈಟ್ ಶಿಫ್ಟ್ ಮಾಡ್ಕೊ ಅಂತ ಒಂದು ಪರ್ಮಿಷನ್ ಕೊಡ್ತಾನೆ. ಆವತ್ತಿಂದ ವಿನೋದ್ ಡೇ ಶಿಫ್ಟ್ ಕೂಡ ಮಾಡ್ತಾ ಇರ್ತಾನೆ, ನೈಟ್ ಶಿಫ್ಟ್ ಕೂಡ ಮಾಡ್ತಾ ಇರ್ತಾನೆ. ಹೀಗೆ ಸುಮಾರು 15-20 ದಿನ ಕಳೆಯುತ್ತೆ.
ಈಗಲೂ ಕೂಡ ವಿನೋದ್ ಡೇ ಶಿಫ್ಟ್ ಕೂಡ ಮಾಡ್ತಾ ಇದ್ದಾನೆ, ನೈಟ್ ಶಿಫ್ಟ್ ಕೂಡ ಮಾಡ್ತಾ ಇದ್ದಾನೆ. ಇದು ಮ್ಯಾನೇಜರ್ಗೆ ಸ್ವಲ್ಪ ವಿಚಿತ್ರ ಅನಿಸುತ್ತೆ. ಇವನೇನು ಹಗಲು ರಾತ್ರಿ ಏನೂ ನೋಡ್ತಾ ಇಲ್ಲ, ಡೇ ಶಿಫ್ಟಲ್ಲೂ ಕೆಲಸ ಮಾಡ್ತಾ ಇದ್ದಾನೆ, ನೈಟ್ ಶಿಫ್ಟಲ್ಲೂ ಕೆಲಸ ಮಾಡ್ತಾ ಇದ್ದಾನೆ. ಇವನಿಗೆ ನಿದ್ದೆನೇ ಬರಲ್ವಾ, ಇವನಿಗೇನು ರೆಸ್ಟೇ ಬೇಡವಾ ಅಂತ ಈ ವಿನೋದ್ ಹತ್ರ ಬರ್ತಾನೆ. ಬಂದು, ಯಾಕಪ್ಪ ವಿನೋದ್ ಈ ಥರ ಕೆಲಸ ಮಾಡ್ತಾ ಇದೀಯಾ, ನಿನಗೇನು ನಿದ್ದೆ ಬರಲ್ವಾ, ನಿನಗೇನು ರೆಸ್ಟೇ ಬೇಡವಾ ಅಂತ ಕೇಳ್ತಾರೆ. ಆಗ ವಿನೋದ್ ಹೇಳ್ತಾನೆ, ಇಲ್ಲ ಸರ್, ಇನ್ಮೇಲೆ ನನಗೆ ನಿದ್ದೆ ಬರಲ್ಲ ಅಂತ ಹೇಳ್ತಾರೆ. ಇಲ್ಲಿ ಮ್ಯಾನೇಜರ್ ಸ್ವಲ್ಪ ಯೋಚನೆ ಮಾಡ್ತಾನೆ. ಈ ಲಾಕ್ಡೌನಲ್ಲಿ ತುಂಬ ಕಷ್ಟಪಟ್ಟಿರ್ಬೋದು, ತುಂಬ ನೊಂದಿರ್ಬೋದು, ತುಂಬ ಸಾಲ ಮಾಡಿರ್ಬೋದು, ಸಾಲ ತೀರಿಸ್ಕೊಳ್ಳೋದಕ್ಕೆ ಈ ಥರ ಕೆಲಸ ಮಾಡ್ತಾ ಇರ್ಬೋದು ಅಂತ. ಸರಿ, ನಿನ್ನ ಕೆಲಸ ನೀನು ಮಾಡಪ್ಪ ಅಂತ ಮ್ಯಾನೇಜರ್ ಅಲ್ಲಿಂದ ಹೊರಟೋಗ್ತಾನೆ. ಈಗ ಸುಮಾರು ಮತ್ತೆ 3-4 ದಿನ ಕಳೆಯುತ್ತೆ. ಮಾಮೂಲಿನಂತೆ ವಿನೋದ್ ನೈಟ್ ಶಿಫ್ಟಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಹೊರಗಡೆ ವಾಚ್ಮ್ಯಾನ್ ಇರ್ತಾನೆ. ಈ ವಾಚ್ಮ್ಯಾನ್ಗೆ ಫ್ಯಾಕ್ಟ್ರಿಯಿಂದ ಏನೋ ವಿಚಿತ್ರವಾದ ಶಬ್ದಗಳು ಕೇಳಿಸ್ತಾ ಇರುತ್ತೆ. ವಾಚ್ಮ್ಯಾನ್ ಏನಿರ್ಬೋದು ಅಂತ ಬಂದು ಫ್ಯಾಕ್ಟ್ರಿ ಒಳಗಡೆ ನೋಡಿದ್ರೆ, ಒಂದು ಟೇಬಲ್ ಮೇಲೆ ಒಂದು ದಪ್ಪವಾದ ಸುಮಾರು 14-15 ಅಡಿ ಎತ್ತರವಾದ ಒಬ್ಬ ವ್ಯಕ್ತಿ ಮಲಗಿರೋ ಥರ ಕಾಣುತ್ತೆ. ಇದನ್ನು ನೋಡಿದಾಗ ವಾಚ್ಮ್ಯಾನ್ ಬೆಚ್ಚಿ ಬೆದರೋಗ್ತಾನೆ. ಅಲ್ಲಿಂದ ಅರ್ಚಾಡ್ತಾ ಕೂಗಾಡ್ತಾ ಮ್ಯಾನೇಜರ್ ಹತ್ರ ಬರ್ತಾನೆ. ಬಂದು ಏನಾಯಿತು ಅಂತ ಕೇಳಿದ್ರೆ, ನಮ್ಮ ಫ್ಯಾಕ್ಟ್ರಿಲಿ ಒಂದು ಟೇಬಲ್ ಮೇಲೆ ಒಂದು ದಪ್ಪವಾದ ಸುಮಾರು 14-15 ಅಡಿ ಎತ್ತರವಾದ ಒಬ್ಬ ವ್ಯಕ್ತಿ ಮಲಗಿದ್ದಾನೆ ಅಂತ ಹೇಳ್ತಾನೆ. ಮ್ಯಾನೇಜರ್ ಇವನ ಮಾತನ್ನು ನಂಬಲ್ಲ. ಯಾಕೆಂದರೆ ಆ ಫ್ಯಾಕ್ಟ್ರಿಲಿ ವಿನೋದ್ ಕೆಲಸ ಮಾಡ್ತಾಯಿದ್ದಾನೆ, ಹೀಗಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಮ್ಯಾನೇಜರ್ ಆ ವಾಚ್ಮ್ಯಾನನ್ನು ಕರ್ಕೊಂಡು ಬಂದು ನೋಡಿದ್ರೆ, ಆ ಟೇಬಲ್ ಮೇಲೆ ವಿನೋದ್ ಮಲಗಿರ್ತಾನೆ. ವಿನೋದ್ ಮಾಮೂಲಿನಂತೆ ಸುಮಾರು 5-5.5 ಅಡಿ ಎತ್ತರ ಇರ್ತಾನೆ. ಈ ವಾಚ್ಮ್ಯಾನ್ ನೋಡಿದ್ರೆ 14-15 ಅಡಿ ಎತ್ತರವಾದ ವ್ಯಕ್ತಿಯಲ್ಲಿ ಮಲಗಿದ್ದ ಅಂತ ಹೇಳ್ತಾ ಇದ್ದ. ಈಗ ವಾಚ್ಮ್ಯಾನ್ ಮಾತಿಲ್ಲಿ ಸುಳ್ಳಾಗತ್ತೆ. ಆದರೆ ವಾಚ್ಮ್ಯಾನ್ ಈಗ ತಾನೇ 15 ಅಡಿ ಎತ್ತರವಾದ ವ್ಯಕ್ತಿನ ನೋಡ್ಕೊಂಡು ಹೋಗಿದ್ದ, ಈಗ ಬಂದು ನೋಡಿದ್ರೆ ಅಲ್ಲಿ ವಿನೋದ್ ಮಲಗಿದ್ದಾನೆ. ಈ ವಾಚ್ಮ್ಯಾನ್ಗೀಗ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ, ಸುಮ್ಮನಾಗ್ತಾನೆ. ಈಗ ಹೀಗೆ ಕಳೀತಾ ಮತ್ತೆ 4-5 ದಿನ ಕಳೆಯುತ್ತೆ. ಈಗ ಎಲ್ರಿಗೂ ಸಂಬಳದ ದಿನ ಬರುತ್ತೆ, ಅಂದರೆ 7ನೇ ತಾರೀಕು ಬರುತ್ತೆ. ವಿನೋದ್ 6ನೇ ತಾರೀಕುವರೆಗೂ ಆ ಫ್ಯಾಕ್ಟ್ರಿಲಿ ಕೆಲಸ ಮಾಡಿರ್ತಾನೆ. ಆದರೆ 7ನೇ ತಾರೀಕು ಬೆಳಿಗ್ಗೆ ಆ ಫ್ಯಾಕ್ಟ್ರಿಲಿ ಕಾಣಲ್ಲ. ಎಲ್ರಿಗೂ ಇದು ವಿಚಿತ್ರ ಅನಿಸುತ್ತೆ. ಯಾಕೆಂದರೆ ಸಂಬಳಕ್ಕಾಗಿ ಡೇ ನೈಟ್ ಕೆಲಸ ಮಾಡಿದಂಥ ವಿನೋದ್ ಈಗ ಸಂಬಳದ ದಿನವೇ ಇಲ್ಲ ಅಂದರೆ ಎಲ್ರಿಗೂ ವಿಚಿತ್ರ, ಎಲ್ರಿಗೂ ಆಶ್ಚರ್ಯ. ಈ ವಿನೋದ್ ಎಲ್ಲಿ ಹೋದ, ಏನಾದ ಅಂತ ಯಾರಿಗೂ ಗೊತ್ತಿರಲ್ಲ. ಸರಿ, ನಾಳೆ ಬಂದು ಸಂಬಳ ತಗೋಬೋದು ಅಂತ ಎಲ್ಲರೂ ಸುಮ್ಮನಾಗ್ತಾರೆ. ಹೀಗೆ ಕಳೀತಾ 2-3 ದಿನ ಕಳೆಯುತ್ತೆ. ವಿನೋದ್ ಪತ್ತೇನೇ ಇಲ್ಲ. ಅವನ ಸಂಬಳ ಆ ಫ್ಯಾಕ್ಟ್ರಿಲಿ ಇದ್ದಕ್ಕಿದ್ದಂತೆ ಹಾಗೇ ಇರುತ್ತೆ. ಹೀಗೆ ಸುಮಾರು 1 ವಾರ 10 ದಿನ ಕಳೆಯುತ್ತೆ. ವಿನೋದ್ ತನ್ನ ಸಂಬಳವನ್ನು ತಗೊಳ್ಳೋದಕ್ಕೆ ಆ ಫ್ಯಾಕ್ಟ್ರಿಗೆ ಬರೋದೇ ಇಲ್ಲ. ಈಗ ಮ್ಯಾನೇಜರ್ಗೆ ಸ್ವಲ್ಪ ವಿಚಿತ್ರ ಅನಿಸುತ್ತೆ. ಮ್ಯಾನೇಜರ್ ಯೋಚನೆ ಮಾಡ್ತಾನೆ, ವಿನೋದ್ ಡೇ ನೈಟ್ ಕೆಲಸ ಮಾಡಿ ವಿನೋದ್ಗೆ ಹುಷಾರು ತಪ್ಪಿರ್ಬೋದು, ಅವನ ಆರೋಗ್ಯ ಕೆಟ್ಟಿರ್ಬೋದು ಅಂತ. ಈ ವಿನೋದ್ ಜೊತೆ ಸ್ವಲ್ಪ ಫ್ರೆಂಡ್ಲಿ ಆಗಿದ್ದಂಥ ಕೆಲವೊಂದು ಕೆಲಸಗಾರನ್ನ ಕರೆಸಿ ಕೇಳ್ತಾರೆ, ಈ ವಿನೋದ್ಗೆ ಏನಾಯಿತು, ಸುಮಾರು 8-10 ದಿನದಿಂದ ಕೆಲಸಕ್ಕೆ ಬರ್ತಾ ಇಲ್ವಲ್ಲ, ಡೇ ನೈಟ್ ಕೆಲಸ ಮಾಡಿದ್ದಾನೆ, ಸಂಬಳನೇ ತೊಗೊಂಡಿಲ್ವಲ್ಲ ಅಂತ ಹೇಳ್ತಾರೆ. ಆದರೆ ಅವನ ಫ್ರೆಂಡ್ಗಳಿಗೆ ವಿನೋದ್ ಎಲ್ಲಿ ಹೋದ ಏನದ ಅಂತ ಗೊತ್ತಿರೋದೇ ಇಲ್ಲ. ಕೊನೆಗೆ ಆ ಓನರ್ಗೆ ಈ ವಿಷಯ ಗೊತ್ತಾಗುತ್ತೆ. ಓನರ್ ಮ್ಯಾನೇಜರ್ನ ಕರೆಸಿ ಒಂದು ಮಾತು ಹೇಳ್ತಾನೆ, ಈ ವಿನೋದ್ಗೆ ಏನಾದರೂ ಹುಷಾರು ತಪ್ಪಿರ್ಬೋದು, ಅವನ ಆರೋಗ್ಯ ಕೆಟ್ಟಿರ್ಬೋದು, ಅವನ ಸಂಬಳವನ್ನು ತೊಗೊಂಡೋಗಿ ಅವ್ರ ಮನೆಗೆ ಕೊಟ್ಬಿಟ್ಟು ಬನ್ನಿ ಅಂತ ಹೇಳ್ತಾರೆ. ಸರಿ ಅಂತ ಮ್ಯಾನೇಜರ್ ತನ್ನ ಜೊತೆಯಲ್ಲಿ ಇನ್ನೊಬ್ಬ ವ್ಯಕ್ತಿನ ಕರ್ಕೊಂಡು ವಿನೋದ್ ಇದ್ದಂಥ ಹಳ್ಳಿಗೆ ಬರ್ತಾರೆ. ಹಾಗೆ ಮನೆಗಳನ್ನ ಕೇಳ್ತಾ ವಿನೋದ್ನ ಮನೆ ಹತ್ರ ಬಂದು ನೋಡ್ತಾರೆ. ಈ ವಿನೋದ್ನ ಮನೆ ಹತ್ರ ಬಂದು ನೋಡಿದ್ರೆ ಅವ್ರ ಮನೆ ತುಂಬ ಸೈಲೆಂಟಾಗಿರುತ್ತೆ. ಬಂದು ವಿನೋದ್ ಅಂತ ಕೂಗ್ತಾರೆ. ಒಳಗಡೆಯಿಂದ ವಿನೋದ್ನ ಹೆಂಡತಿ ಮತ್ತು 2 ಮಕ್ಕಳು ಬಂದು ಬಾಗಿಲಲ್ಲಿ ನಿಂತಿರ್ತಾರೆ. ಮ್ಯಾನೇಜರ್ ವಿನೋದ್ ಎಲ್ಲಿ ಅಂತ ಕೇಳ್ತಾನೆ. ವಿನೋದ್ನ ಹೆಂಡತಿ ಸುಮ್ಮನೆ ನಿಂತಿರ್ತಾಳೆ. ಮ್ಯಾನೇಜರ್ ಮತ್ತೆ ವಿನೋದ್ ಎಲ್ಲಮ್ಮ ಅಂತ ಕೇಳ್ತಾರೆ. ಈಗ ವಿನೋದ್ನ ಹೆಂಡತಿ ಮಾತಾಡ್ತಾಳೆ, ನಮ್ಮ ಮನೆಯವರು ತೀರ್ಕೊಂಡು 3 ತಿಂಗಳಾಯಿತು ಅಂತ ಹೇಳ್ತಾಳೆ. ಈ ಮಾತು ಕೇಳಿ ಮ್ಯಾನೇಜರ್ ನಿಜಕ್ಕೂ ಬೆಚ್ಚಿ ಬೆರಗಾಗ್ತಾನೆ. ಯಾಕೆಂದರೆ ಕಳೆದ 1 ತಿಂಗಳಿಂದ ಕಳೆದ 1 ವಾರದವರೆಗೆ ವಿನೋದ್ ಬಂದು ತಮ್ಮ ಫ್ಯಾಕ್ಟ್ರಿಲಿ ಕೆಲಸ ಮಾಡಿದ್ದಾನೆ. ಅವನ ಸಂಬಳ ಕೊಡೋಣ ಅಂತ ಮನೆ ಬಾಗಿಲಿಗೆ ಬಂದರೆ ಅವನ ಹೆಂಡತಿ ನಮ್ಮ ಮನೆಯವರು ಸತ್ತಿ 3 ತಿಂಗಳು ಅಂತ ಹೇಳ್ತಾ ಇದ್ದಾಳಲ್ಲ. ಈ ಮ್ಯಾನೇಜರ್ ಇನ್ನೊಂದು ಯೋಚನೆ ಮಾಡ್ತಾನೆ, ಇಲ್ಲಿ ಗಂಡ ಹೆಂಡತಿ ಏನಾದ್ರು ಜಗಳ ಆಡ್ಕೊಂಡಿರ್ಬೋದು, ಅದಕ್ಕಾಗಿ ಈಕೆ ಈ ಥರ ಹೇಳ್ತಾ ಇರ್ಬೋದು ಅಂತ. ಮ್ಯಾನೇಜರ್ ಹೇಳ್ತಾರೆ, ಯಾಕಮ್ಮ ಸರಿಯಾಗಿ ಮಾತಾಡಮ್ಮ, ನಾವು ಫ್ಯಾಕ್ಟ್ರಿಯಿಂದ ಬಂದಿದ್ದೀವಿ, ನಿಮ್ಮ ಯಜಮಾನ್ರನ್ನ ನೋಡಬೇಕು ಅಂತ ಹೇಳ್ತಾರೆ. ಈಗ ವಿನೋದ್ನ ಹೆಂಡತಿ ಹೇಳ್ತಾಳೆ, ಇಲ್ಲ ಸರ್, ಲಾಕ್ಡೌನ್ ಎಲ್ಲ ಕಳೆದ ನಂತರ ಕರೋನಾ ಕಮ್ಮಿ ಆಗ್ತಾ ಬಂದಿತ್ತು, ಆಗ ನಮ್ಮ ಮನೆಯವ್ರಿಗೆ ಕರೋನಾ ಆಯಿತು. ಆ ಕರೋನಾದಿಂದಾಗಿ ನಮ್ಮ ಮನೆಯವ್ರು ತೀರ್ಕೊಂಡ್ರು. ಅವರ ಅಂತ್ಯ ಸಂಸ್ಕಾರವನ್ನು ಇಲ್ಲಿ ನಮ್ಮ ಊರಲ್ಲೇ ಮಾಡಿದ್ದೀವಿ. ಅವರ ಅಂತ್ಯ ಸಂಸ್ಕಾರಕ್ಕೆ ನಮ್ಮ ಊರನ್ನ ಸುಮಾರು ಜನ ಬಂದಿದ್ದರು, ನೀವು ಬೇಕಾದರೆ ನಮ್ಮ ಮಕ್ಕಳನ್ನ ಕೇಳಿ ಅಂತ ಹೇಳ್ತಾರೆ. ಆಗ ಮ್ಯಾನೇಜರ್ ಮಕ್ಕಳನ್ನ ಕೇಳ್ತಾರೆ. ಹೌದು, ನಮ್ಮ ಅಪ್ಪ ತೀರ್ಕೊಂಡು 3 ತಿಂಗಳಾಯಿತು ಅಂತ ಮಕ್ಕಳು ಹೇಳ್ತಾರೆ. ಈ ಮ್ಯಾನೇಜರ್ಗೆ ಈಕೆ ಮಾತು ಮೇಲೆ ನಂಬಿಕೆ ಆಗಲ್ಲ. ಅಕ್ಕಪಕ್ಕದ ಮನೆಯವ್ರನ್ನ ಹೋಗಿ ಕೇಳ್ತಾರೆ,
ನಿಜಕ್ಕೂ ವಿನೋದ್ ತೀರ್ಕೊಂಡು 3 ತಿಂಗಳಾಗಿರುತ್ತೆ. ಈಗ ಇಲ್ಲಿ ಮ್ಯಾನೇಜರ್ ಸ್ವಲ್ಪ ಯೋಚನೆ ಮಾಡ್ತಾರೆ. ಇವರೆಲ್ಲ ಏನೇನೋ ಮಾತಾಡ್ತಾ ಇದ್ದಾರೆ, ಇಲ್ಲೇನೋ ನಡೀತಾ ಇದೆ, ಇದೆಲ್ಲ ನನಗೆ ಯಾಕೆ? ಸಂಬಳ ಕೊಡೋದಕ್ಕೆ ಬಂದಿದ್ದೀನಿ, ಸಂಬಳ ಕೊಟ್ಬಿಟ್ಟು ಹೋದರೆ ಆಯಿತು ಅಂತ ತನ್ನ ಜೇಬಿಂದ ಒಂದು ಕವರ್ ಇರುತ್ತೆ. ಆ ಕವರಲ್ಲಿ 50,000 ಕ್ಯಾಶ್ ಇರುತ್ತೆ. ಅಷ್ಟನ್ನು ತೆಗೆದು ಆಕೆ ಕೈಲಿ ಕೊಡ್ತಾರೆ. ಕೊಟ್ಬಿಟ್ಟು, ನೋಡಮ್ಮ, ಕಳೆದ 1 ತಿಂಗಳಿಂದ ವಿನೋದ್ ನಮ್ಮ ಫ್ಯಾಕ್ಟ್ರಿಲಿ ಕೆಲಸ ಮಾಡಿದ್ದಾರೆ. ಅವರು ಬರೀ ಡೇ ಶಿಫ್ಟ್ ಮಾಡ್ತಾಯಿದ್ರೆ ಅವ್ರಿಗೆ 30,000 ಬರ್ತಾಯಿತ್ತು. ಅವರು ಡೇ ನೈಟ್ 2 ಮಾಡಿದ್ರಿಂದ ಅವ್ರಿಗೆ 50,000 ಸಂಬಳ ಬಂದಿದೆ, ತಗೋ ಅಂತ ವಿನೋದ್ನ ಹೆಂಡತಿ ಕೈಲಿ ಕೊಡ್ತಾರೆ. ಇಲ್ಲಿ 50,000 ಇರೋದನ್ನು ನೋಡಿ ಈಗ ಮೊದಲನೇ ಬಾರಿ ವಿನೋದ್ನ ಹೆಂಡತಿ ಅಳ್ತಾಳೆ. ಅಳ್ತಾ ಒಂದು ಮಾತು ಹೇಳ್ತಾಳೆ. ನಮ್ಮ ಮನೆಯವ್ರು ತೀರ್ಕೊಂಡಾಗ ನಮ್ಮ ಮನೇಲಿ ಸ್ವಲ್ಪ ಜನ ನೆಂಟರಿದ್ರು. ಅವರು ನಮ್ಮ ಮನೆಯ ಖರ್ಚನ್ನೆಲ್ಲ ನೋಡ್ಕೋತಾಯಿದ್ರು. ಈಗ ಬರ್ತಾ ನೆಂಟರೆಲ್ಲ ಹೊರಟೋದ್ರು. ಆನಂತರ ನಮ್ಮ ಮನೇಲಿ ಜೀವನ ಕಷ್ಟ ಆಯಿತು. ಈಗ ಜೀವನ ಕಷ್ಟ ಆದಾಗ ನಾನೊಂದು ಮಾತನ್ನು ಹೇಳಿದೆ, ನನಗೆ ಯಾವುದೂ ಕೆಲಸ ಬರೋಲ್ಲ, ನನ್ನ ಕೈಲಿ ಯಾವುದೂ ಕಲೆ ಇಲ್ಲ. ಕೈಲಿ ಒಂದು 50,000 ಇರ್ತಾಯಿದ್ರೆ ನಮ್ಮ ಮನೆ ಮುಂದೆ ಒಂದು ಚಿಕ್ಕ ಅಂಗಡಿ ಹಾಕ್ಕೊಂಡು ನಮ್ಮ ಮಕ್ಕಳನ್ನ ತೊಗೊಂಡು ಜೀವನ ಮಾಡ್ತಾಯಿದ್ದೆ ಅಂತ ಒಂದು ಮಾತು ಹೇಳಿದೆ. ಈ ಮಾತನ್ನು ನಮ್ಮ ಮನೆಯವರು ಅಂದರೆ ವಿನೋದ್ನ ಆತ್ಮ ಕೇಳಿರ್ಬೋದು, ಅದಕ್ಕಾಗಿ ಈ ಥರ ಎಲ್ಲ ಆಗಿರ್ಬೋದು ಅಂತ ಇದೊಂದು ಮಾತು ಹೇಳ್ತಾರೆ. ಈಗ ಮ್ಯಾನೇಜರ್ಗೆ ಸ್ವಲ್ಪ ಅರ್ಥ ಆಗುತ್ತೆ. ಇಷ್ಟೆಲ್ಲ ಆಗಿದ್ರೂ ಕೂಡ ಮ್ಯಾನೇಜರ್ಗೆ ಇವ್ರ ಮಾತಿನ ಮೇಲೆ ನಂಬಿಕೆ ಇರಲ್ಲ. ಆಗ ವಿನೋದ್ನ ಹೆಂಡತಿ ಮನೆ ಒಳಗಡೆ ಹೋಗ್ತಾಳೆ. ವಿನೋದ್ನ ಡೆತ್ ಸರ್ಟಿಫಿಕೇಟ್ ತಂದು ಮ್ಯಾನೇಜರ್ನ ಕೈಗೆ ಕೊಡ್ತಾಳೆ. ಇದನ್ನು ನೋಡಿದಾಗ ಮ್ಯಾನೇಜರ್ಗೆ ಇವ್ರು ಹೇಳ್ತಾ ಇರೋವಂಥ ಮಾತಿನ ಮೇಲೆ ನಂಬಿಕೆ ಬರುತ್ತೆ. ಈ ಡೆತ್ ಸರ್ಟಿಫಿಕೇಟನ್ನು ತಗೊಂಡು ಈ ವಿನೋದ್ನ ಮ್ಯಾನೇಜರ್ ಫ್ಯಾಕ್ಟ್ರಿಗೆ ಬರ್ತಾರೆ. ಅಲ್ಲಿ ಓನರ್ಗೆ ಬಂದು ಈ ವಿಷಯವನ್ನು ಹೇಳಿದಾಗ ಅಲ್ಲಿ ಯಾರೂ ಈ ಮಾತನ್ನು ನಂಬೋದೇ ಇಲ್ಲ. ಯಾಕೆಂದರೆ ಕಳೆದ 1 ತಿಂಗಳಿಂದ ವಿನೋದ್ನ ಎಲ್ಲ ನೋಡಿರ್ತಾರೆ, ಇಷ್ಟು ಮಾತಾಡಿರ್ತಾರೆ. ವಿನೋದ್ ಸತ್ತು 3 ತಿಂಗಳು ಅಂದರೆ ಇಲ್ಲಿ ಯಾರೂ ನಂಬ್ತಾ ಇರಲ್ಲ. ಆದರೆ ಇಲ್ಲಿ ಇಷ್ಟೆಲ್ಲ ನಡೆದೋಗಿರುತ್ತೆ. ಸ್ನೇಹಿತರೆ, ಇಲ್ಲಿ ನಿಜಕ್ಕೂ ವಿನೋದ್ ಸತ್ತು 3 ತಿಂಗಳಾಗಿರುತ್ತೆ. ಆದರೆ ತನ್ನ ಮನೆಯವರಿಗೆ, ತನ್ನ ಫ್ಯಾಮ್ಲಿಗೆ ಹೆಲ್ಪ್ ಆಗಲಿ ಅಂತ ವಿನೋದ್ ಬಂದು 1 ತಿಂಗಳು ಆ ಫ್ಯಾಕ್ಟ್ರಿಲಿ ಕೆಲಸ ಮಾಡಿ ಹೋಗಿರ್ತಾನೆ. ಹೀಗೆ ವಿನೋದ್ ಕೆಲಸ ಮಾಡುವಾಗ 100 ಜನ ಈ ವಿನೋದ್ನ ಜೊತೆ ಕೆಲಸ ಮಾಡಿರ್ತಾರೆ. 100 ಜನ ಈ ವಿನೋದ್ನ ನೋಡಿರ್ತಾರೆ. 100 ಜನ ಈ ವಿನೋದ್ನ ಮಾತಾಡಿರ್ತಾರೆ. ಯಾರೂ ಕೂಡ ಇಲ್ಲಿ ವಿನೋದ್ ಸತ್ತು 3 ತಿಂಗಳಾಗಿದೆ ಅಂದರೆ ನಂಬ್ತಾನೆ ಇರಲ್ಲ. ಅದೇ ಇನ್ನೊಂದು ಕಡೆ ವಿನೋದ್ನ ಹೆಂಡತಿ ತನ್ನ ಸಂಸಾರ ಸಾಗಿಸೋದಕ್ಕೆ 50,000 ಬೇಕು ಅಂತ ಕೇಳ್ಕೊಂಡಿರ್ತಾಳೆ. ಈ ಮಾತನ್ನು ವಿನೋದ್ನ ಆತ್ಮ ಕೇಳ್ಕೊಂಡಿರುತ್ತೆ. ತನ್ನ ಫ್ಯಾಮ್ಲಿಗೆ, ತನ್ನ ಮನೆಗೆ ಹೆಲ್ಪ್ ಆಗಲಿ ಅಂತ ಬಂದು 1 ತಿಂಗಳ ಕೆಲಸ ಮಾಡಿ ತನ್ನ ಜವಾಬ್ದಾರಿಯನ್ನು ತೀರಿಸ್ಕೊಂಡು ಹೋಗಿರುತ್ತೆ. ಸ್ನೇಹಿತರೆ, ಇಲ್ಲಿಗೆ ಯಾರೂ ನಂಬಕ್ಕಾಗದಿರುವಂಥ ಕತೆ ಕೊನೆಯಾಗುತ್ತೆ. ಸ್ನೇಹಿತರೆ, ನಮ್ಮ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾಯಿದ್ರೆ ಒಂದು ಲೈಕ್ ಮಾಡಿ, ಚಾನಲನ್ನು ಫಾಲೋ ಮಾಡಿ. ನಮಸ್ಕಾರ.